ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ನೈಟು ನಾನು ಚಿಯಾ ಸೀಡ್ಸ್ನ ನೆನೆಸಿಟ್ಟಿದ್ದೆ. ಅದನ್ನು ಇವಾಗ ಕುಡಿದ್ಬಿಟ್ಟು ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಶುಕ್ರವಾರ ಅಂದ್ರೇ ಬ್ಯುಸಿ, ಯಾಕೆ ಅಂದರೆ ಪೂಜೆ ಕೆಲಸ ಅಂತ ತುಂಬಾ ಇರುತ್ತೆ. ಅಷ್ಟರಲ್ಲಿ ಕ್ವಿಕ್ಕಾಗಿ ಇವತ್ತಿನ ರಂಗೋಲಿನ ನಾನು ನಿಮ್ಗೆ ತೋರಿಸ್ತೀನಿ. ಇವತ್ತು ನನ್ನ ಹಸ್ಬೆಂಡು ಜೀರಿಗೆ ಮತ್ತು ಕಾಳುಮೆಣಸು ಜಾಸ್ತಿ ಹಾಕಿ ರಸಮ್ ಮಾಡು ಅಂತ ಹೇಳಿದರು. ಅದಕ್ಕೋಸ್ಕರ ಒಂದು ಕಡೆ ನಾನು ಟೊಮೊಟೊನ ಕುದಿಸೋಕ್ಕಿಟ್ಟಿದ್ದೀನಿ. ಒಂದು 5ರಿಂದ 6 ಹಾಕಿದ್ದೀನಿ ಚಿಕ್ಕದು. ಇನ್ನೊಂದು ಕಡೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಕಾಳುಮೆಣಸು, 2.5 ಸ್ಪೂನ್ ಜೀರಿಗೆ, ಸ್ವಲ್ಪ ತುಪ್ಪ ಹಾಕಿ ಹಂಗೆ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 3 ಗುಂಟೂರು ಮೆಣಸಿಕಾಯಿ, ಒಂದು 9ರಿಂದ 10 ಬೆಳ್ಳುಳ್ಳಿ ಹೆಸಳು ಹಾಕಿದ್ದೀನಿ, ಸಿಪ್ಪೆ ತೆಗೆದಿರೋದು. ಇದನ್ನು ಚೆನ್ನಾಗಿ ನಾನು ರೋಸ್ಟ್ ಮಾಡ್ಕೊಳ್ತೀನಿ. ರೋಸ್ಟ್ ಮಾಡ್ಕೊಂಡಿರೋದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ, ಕರ್ಬೇವಿನ ಸೊಪ್ಪು, ಒಂದು ಸ್ವಲ್ಪ ನೆನೆಸಿರೋ ಹುಣಸೆಹಣ್ಣು ಹಾಕಿದ್ದೀನಿ. ನಾನು ಯಾವುದೋ ಯೋಚನೆಯಲ್ಲಿ ಮಿಕ್ಸಿ ಜಾರ್ ಕ್ಯಾಪ್ನ ನಾನು ಜಾರಿಗೆ ಮುಚ್ಚೋ ಬದಲು ಪಾತ್ರೆಗೆ ಮುಚ್ಚಿಬಿಟ್ಟೆ. ಈಸಿಲಿ ಹೇಗೋ ಬಂತದು. ನನ್ನ ಮಗ ಎದ್ದೇಳೋ ಅಷ್ಟರಲ್ಲೇ ನಾನು ಎಲ್ಲ ಕೆಲಸನೂ ಮುಗಿಸ್ಬೇಕು ಅಂತ ಇದ್ದೆ. ಮಿಕ್ಸಿ ಸೌಂಡ್ ಬೇಗನೆ ಎದ್ಬಿಟ್ಟ. ಇವಾಗ ಈ ರುಬ್ಬಿರೋ ಪೇಸ್ಟನ್ನ ನಾನು ಸೈಡ್ಗೆ ಇಟ್ಬಿಟ್ಟು ಆಗಲೇ ನಾನು ಪಾತ್ರೆಯಲ್ಲಿ ಬೇಯಿಸ್ಕೊಂಡಿದ್ದಂಥ ಟೊಮೊಟೊನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಇವಾಗ ಸ್ಮ್ಯಾಶ್ ಮಾಡ್ಕೊಳ್ತಿದ್ದೀನಿ. 1 ರೌಂಡ್ ಮಿಕ್ಸಿಗೆ ಹಾಕಿದ್ರೆ ಈಸಿನೇ ಆಗುತ್ತೆ, ಅಂದರೆ ನನಗೆ ಟೈಮ್ ಕೂಡ ಇರಲಿಲ್ಲ, ಅದಕ್ಕೋಸ್ಕರ ಹಂಗೇ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಕೈಯಲ್ಲೇ. ನಾನು ಆಲ್ಮೋಸ್ಟ್ ಡೈಲಿ ಪೂಜೆ ಮಾಡ್ತೀನಿ, ಆದರೆ ಈ ಶುಕ್ರವಾರ, ಶನಿವಾರ, ಗುರುವಾರ ಈ ಥರ ಎಲ್ಲ ಇದ್ದಾಗ ನಾನು ಸ್ವಲ್ಪ ಬೇಗ ಎದ್ದು ಎಲ್ಲ ಪೂಜೆ ಕೆಲಸ ಎಲ್ಲ ಮುಗಿಸ್ಬೇಕು ಅಂತ ಟ್ರೈ ಮಾಡ್ತೀನಿ. ಯಾಕೆ ಅಂದರೆ ನನ್ನ ಮಗ ಇದ್ದ ಅಂದರೆ ನನಗೇನು ಕೆಲಸ ಮಾಡೋಕ್ಕೂ ಆಗೋದಿಲ್ಲ. ಅದಕ್ಕೋಸ್ಕರ ಅವ್ನು ಮಲಗಿದ್ದಾಗೆ ನಾನು ಎಲ್ಲನೂ ಮಾಡ್ಕೊಳ್ಳೋಕೆ ಆದಷ್ಟು ಟ್ರೈ ಮಾಡ್ತಿರ್ತೀನಿ. ಮತ್ತು ನನ್ನ ಮಗನಿಗೆ ತಿಮ್ಮಪ್ಪ ಅಂದರೆ ತುಂಬಾ ಇಷ್ಟ. ಯಾವಾಗಲೂ ಗೋವಿಂದ ಗೋವಿಂದ ಅಂತ ಕೂಗ್ತಾನೆ ಇರ್ತಾನೆ. ನಿಮಗೆ ಕೇಳಿಸ್ತಾ ಇರ್ಬೋದು ಇವಾಗ. ಹಾಗೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ, ಕರಿಬೇವಿನ ಸೊಪ್ಪು, ಸಾಸಿವೆ, ಜೀರಿಗೆ, ಒಗ್ಗರಣೆ ಹಾಕಿ ಒಂದು ಅರ್ಧ ಈರುಳ್ಳಿ ಹಾಕ್ತೀನಿ. ಮತ್ತು ಇದು ನನ್ನ ಮೊದಲನೇ ವ್ಲಾಗು. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮುಂದಿನ ದಿನಗಳಲ್ಲಿ ನೋಡ್ಬೋದು, ಜಾಬ್ ಇನ್ಫಾರ್ಮೇಷನ್ ಆಗಿರ್ಬೋದು, ಹೆಲ್ತ್ ಟಿಪ್ಸ್ ಆಗಿರ್ಬೋದು, ಈ ಗೌರ್ಮೆಂಟಿಂದ ಸಿಗೋ ಸ್ಕೀಮ್ಗಳನ್ನ ನಾವು ಯಾವ ಥರ ಯೂಸ್ ಮಾಡ್ಕೋಬೇಕು, ಇದ್ರ ಬಗ್ಗೆ ಎಲ್ಲನೂ ನಾನು ಆವಾಗವಾಗ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆವಾಗಲೇ ನಾನು ಮಿಕ್ಸಿಲಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ಅದನ್ನು ನಾನು ಇವಾಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬಿಸಿ ಮಾಡ್ಕೋಬೇಕು, ಮಿಕ್ಸ್ ಮಾಡ್ತಾನೇ ಇರಬೇಕು ಸ್ವಲ್ಪ. ಮತ್ತು ಇದ್ರ ಜೊತೆ ಆಗಲೇ ನಾನು ಟೊಮೊಟೊನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಸಹ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕ್ಕೊಂಡಿದ್ದೆ, ಆ ಹುಣಸೆಹಣ್ಣು ನೀರನ್ನು ಕೂಡ ಇದಕ್ಕೆ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಮ್ಮನೇಲಿ ಸ್ವಲ್ಪ ಹುಳಿ ತಿನ್ನೋದ್ರಿಂದ ನಾನು ಸ್ವಲ್ಪ ಹುಣಸೆಹಣ್ಣು ಜಾಸ್ತಿನೇ ಹಾಕಿದ್ದೆ. ನಿಮ್ಗೆ ಎಷ್ಟು ಬೇಕೋ ನೀವು ಹಾಕ್ಕೊಳ್ಳಿ. ಇದಕ್ಕೆ ನಾನು ಕಾಳುಮೆಣಸು, ಜೀರಿಗೆ ಜಾಸ್ತಿ ಹಾಕಿರೋದ್ರಿಂದ ಈಗ ಹುಷಾರಿಲ್ದಾಗ ಜ್ವರ, ಶೀತ, ಕೆಮ್ಮು ಈ ಥರ ಎಲ್ಲ ಆದಾಗ ಬಾಯೆಲ್ಲ ಒಂಥರ ಕೆಟ್ಟೋಗಿರೋ ಥರ ಆಗುತ್ತೆ. ಆವಾಗ ಈ ಥರ ಸಾಂಬಾರು ತಿನ್ನೋದ್ರಿಂದ ಬಾಯಿಗೂ ಒಳ್ಳೆ ರುಚಿ ಸಿಗುತ್ತೆ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದಕ್ಕೆ ಅರಿಶಿನ, ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕುದಿಸ್ಕೋಬೇಕು. ನಾನು ನೆನ್ನೆ ನಮ್ಮಮ್ಮ ಮನೆಗೆ ಹೋಗಿದ್ದೆ. ಅಮ್ಮ ನನಗೆ ಸೂಜಿ ಮಲ್ಲಿಗೆ ಹೂವು ಇಷ್ಟ ಅಂತ ಹೇಳ್ಬಿಟ್ಟು ನೆನ್ನೆ ಸ್ವಲ್ಪ ಹೂ ಕೊಟ್ಟಿದ್ರು. ಅದನ್ನು ಕಟ್ತಾ ಕೂತಿದ್ದೆ. ಯಾಕೋ ಕಟ್ಟಕ್ಕೆ ಬರಲಿಲ್ಲ, ಎಲ್ಲ ಉದ್ರಿ ಹೋಗ್ತಿತ್ತು. ಅದಕ್ಕೋಸ್ಕರ ಮತ್ತೆ ಸೂಜಿ ತೊಗೊಂಡು ಸೂಜಿ ಏರಿಸ್ಬಿಟ್ಟೆ. ನನ್ನ ಮಗನಿಗೆ ಪೂಜೆ ಅಂದರೆ ತುಂಬ ಇಷ್ಟ. ಇವತ್ತು ಶುಕ್ರವಾರ ಆಗಿದ್ರೂ ನಂಗೆ ನಾಮ ಇಡು ಅಂತೇಳಿ ಹಠ ಮಾಡಿ ನಾಮ ಇಡಿಸ್ಕೊಂಡಿದ್ದಾನೆ. ಪೂಜೆ ಒಂದು ಆಗಿಬಿಟ್ರೆ ಇವತ್ತಿನ ಶುಕ್ರವಾರ ಅನ್ನೋದು ಕಂಪ್ಲೀಟ್ ಆಗುತ್ತೆ.
ಹೊರಗಡೆ ಫೋಟೋಕ್ಕೆ ಹೂ ಇಡೋಣ ಅಂತ ಬಂದೆ. ಇವಾಗ ಇನ್ನೂ ಟೈಮು 9:45 ಇರ್ಬೋದು. ಇಷ್ಟೊತ್ತಿಗೆ ಎಷ್ಟು ಬಿಸಿಲಾಗೋಗಿದೆ. ನನ್ನ ಮಗ ಆಗಲೇ ಗೋವಿಂದ ಅನ್ನಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ನನ್ನ ಮಗ ಊರಿಗೆ ಹೋಗಿದ್ದಾನೆ ಅಂತ ನಾನು ಜೋಕಾಲಿ ಎಲ್ಲ ಎತ್ತಿಟ್ಬಿಟ್ಟಿದ್ದೆ. ನಿನ್ನೆ ಊರಿಂದ ಕರ್ಕೊಂಬಂದಾಳಿಂದ ಜೋಕಾಲಿ ಎಲ್ಲಿ ಅಂತ ಕೇಳ್ತಾನೆ ಇದ್ದ. ಯೂಶ್ವಲಿ ಅವ್ನು ಸ್ನಾನ ಮಾಡ್ತಿದ್ದಂಗೆ ತಿಂಡಿ ತಿಂದಾದ್ಮೇಲೆ ಜೋಕಾಲಿಲಿ ಮಲಗಿಬಿಡ್ತಾನೆ. ನಾನು ಪೂಜೆ ಮಾಡಾದ್ಮೇಲೆ ಟಿಫನ್ ಮಾಡೋಣ ಅಂತ ಇನ್ನೂ ಏನೂ ತಿಂದಿರಲಿಲ್ಲ. ಆಲ್ರೆಡಿ 10:30 ಆಗಿದೆ. ಹಾಗೆ ಸ್ವಲ್ಪ ತೂಗ್ತಾ ಇದ್ದರೆ ಒಂದು 5 ಮಿನಿಟ್ಸು ನಿದ್ದೆ ಹೊರಟೋಗ್ತಾನೆ. ನಿದ್ದೆ ಹೋಗಿದ್ದಾನೆ ಪೂರ್ತಿ. ನಿದ್ದೆ ಮಾಡಿ ಎದ್ದು ಫ್ರೆಶ್ ಆಗಿ ಇವತ್ತು ದೇವ್ರಿಗೆ ಕೈ ಮುಗಿಯೋಕ್ಕೆ ಅಂತ ಹೋಗಿದ್ದಾನೆ. ಸಂಜೆ ನಮ್ಮ ಮನೆಯವ್ರ ಆಫೀಸಿಂದ ಬರ್ತಿದ್ದಂಗೆ ತುಂಬ ದಿನ ಆಯಿತು, ಇವತ್ತು ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಹೇಳಿದ್ರು. ಟೈಮ್ ಬೇರೆ ಆಗಿರೋದ್ರಿಂದ ಇಲ್ಲೇ 8ನೇ ಮೈಲಿಲಿರೋ ಒಂದು ಡಾಬಾಕ್ಕೆ ಹೋದ್ವಿ. ಅಲ್ಲಿ ಬಟರ್ ರೋಟಿ ವಿತ್ ಪಾಲಕ್ ಪನ್ನೀರ್ ಆರ್ಡರ್ ಮಾಡಿದ್ವಿ. ಹಾಗೆ ಒಂದು ಜೀರಾ ರೈಸ್ ತೊಗೊಂಡಿದ್ವಿ. ಒಳಗಡೆ ಅಷ್ಟೊಂದು ಟೇಬಲ್ಸ್ ಇದ್ರೂ ಹೊರಗಡೆ ಈ ಥರ ಹಗ್ಗದ ಮಂಚದ ಮೇಲೆ ಕುತ್ಕೊಂಡು ಊಟ ಮಾಡ್ತಿದ್ರೆ ಅದೊಂದು ಏನೋ ಸ್ಪೆಷಲ್ ಫೀಲ್ ಸಿಗುತ್ತೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.